ಸರ್ ನಮಸ್ಕಾರ ಸರ್. For what? For what? You and your people avoided that discussion. You should have allowed. ಹಾಗಾದ್ರೆ ಡಿಸ್ಕಷನ್ ಆಗ್ಬಿಟ್ಟಿದ್ರು ಸುಮ್ಮನೆ ಬಿಡ್ತಿದ್ರ ಅಂದ್ರೆ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಯಾವ ನಿಮ್ಮ ಪ್ರಖರ ವಾದವನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಂಡಿಸಿದ್ರು ಆ ಪ್ರಖಂಡ ವಾದವನ್ನು ನೀವು ಅಸೆಂಬ್ಲಿಲೇ ಮಂಡಿಸ್ಬೋದು. ಹೌ ಇಸ್ ಇಟ್? ಅದು ಹೇಗೆ ಆ ಸದನದಲ್ಲೇ ಮಾಡ್ಬೋದು. ಅದಕ್ಕಿಂತ ಇನ್ನು ಅದ್ಭುತವಾದ ವೇದಿಕೆ ಯಾಕಪ್ಪ ಬೇಕು? ಅಲ್ಲಿ ಚರ್ಚೆ ಮಾಡದೆ ಆಚೆ ಬಂದುಬಿಟ್ಟು ಯಾರಾದ್ರೂ ಬರಲಿ, ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡದೆ ಆಚೆ ಬಂದ್ಬಿಟ್ಟು ಬಾ ನೋಡ್ಕತ್ತೀನಿ ನಿನ್ನ ಅಂದ್ರೆ ಏನ್ ಪ್ರಯೋಜನ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಾನು ಇದನ್ನೇ ಕೇಳಬೇಕು ಅಂತಿದ್ದೆ. ಐ ಆಮ್ ಸರ್ಪ್ರೈಸ್ಡ್ ವಿತ್ ಯು ದಿ ಆನರಬಲ್ ಚೀಫ್ ಮಿನಿಸ್ಟರ್. ಇದರಲ್ಲಿ ಆ ಕ್ರಮ ಆಗಿಲ್ಲ ಎಂದು ನನ್ನ ಆತ್ಮನೂ ಹೇಳ್ತಿದೆ, ಕಾನೂನು ಹೇಳ್ತಿದೆ. ಅಂದ ಮೇಲೆ ಯಾವ ಪುರುಷಾರ್ಥಕ್ಕೆ ಆ ಚರ್ಚೆಯನ್ನು ತಡೆಯಕ್ಕೆ ಹೋದ್ರಿ? ಒಂದು ವೇಳೆ ಹಳೆಯ ಕೇಸ್ ಇದು ಬೇಡ ಎಂದು ಸ್ಪೀಕರ್ ಹೇಳಿದರು, ಸ್ಪೀಕರ್ ಸಾಹೇಬ್ರೆ ನಿಮ್ಮ ನಿರ್ಧಾರ ನೀವೇನ್ ಬೇಕಾದ್ರೂ ತಗೊಳ್ಳಿ, ಹಳೆಯದು ಬೇಡ ಗಿಡ ಅನ್ನೋದಕ್ಕೆ, ಬಟ್ ನಾನು ತಯಾರಿ ಇದ್ದೀನಿ, ಚರ್ಚೆ ಮಾಡಿಸಿ ಅಂತ ಮನವಿನಾದ್ರೂ ಮಾಡಬೇಕಾಗಿತ್ತು ನೀವು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ತಪ್ಪು ಮಾಡಿದ್ರೆ ಹೆದರ್ಕೋಬೇಕು, ದಾಖಲೆನಲ್ಲಿ ಉಳಿಯತ್ತೆ ಅಂತ. ನಾನು ಮಾಡಿಲ್ಲ ಅಂದಾಗ ಯಾವ್ದಾರು ಒಪ್ಕೊಳ್ಳಿ ದಾಖಲೆಗೆ ಅಂತ ಹೇಳಬೇಕು. ಮಿನಿಸ್ಟರ್ ಹತ್ರ ದಾಖಲೆ ಇದ್ದರೆ ಹಿಂಗ್ ಹಿಡಿದು ಜಾತ್ರೆಯಲ್ಲಿ ಗಿರಿಗಿರಿ 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 ಎಂದು ಗಿರಿಗಟ್ಟಲೆ ಮಾಡೋದಲ್ಲ ಕೆಲಸ. ಯು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಲೀಗಲಿ, ಕಾನ್ಸ್ಟಿಟ್ಯೂಷನಲಿ. ಭಯ, ಪಕ್ಷಪಾತ, ರಾಗದ್ವೇಷವಿಲ್ಲದೆ ಯು ಹ್ಯಾವ್ ಟು ಐದರ್ ಪ್ರೆಸೆಂಟ್ ಇಟ್ ಆರ್ ಶಟ್ ಅಪ್, ಬಿಕಾಸ್ ಅದು ನಿಮ್ಮನೆ ಆಸ್ತಿ ಅಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಮೇಲೆ ಬಂದಾಗ ಇನ್ಯಾರದ್ದೋ ಮೇಲಿದ್ದನ್ನ ತಂದು ಅವರದು ಅಕ್ರಮ, ಹಾಗಾಗಿ ಈಗ ಹೇಳುತ್ತಿದ್ದೇವೆ ಅಂದ್ರೆ ಅದು ದುಷ್ಟತನದ ಪರಮಾವಧಿ ಆಗ್ಲಿಕ್ಕಿಲ್ವೇ? ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ. ಅವ್ರದ್ದು ಯಾವಾಗಲೂ 15 ವರ್ಷದ ಹಿಂದೆ ಆಗಿದ್ದದ್ದು ಹಗರಣ ಅಂತ ಈಗ ಹೇಳ್ತೀನಿ ಅನ್ನೋದಾದ್ರೆ, ನಾನು ಆಗ ಹೇಳಿದ್ದು ಮಾತ್ರ ಹಗರಣ, ಈಗ ನಾನು ಹೇಳ್ತಿರೋದು ನಮ್ಮ ಕಡೆಯಿಂದ ಯಾವ್ದಾದ್ರು ಬಂದ್ರೆ ಅದು ಯಾವುದು ಹಗರಣ ಅಲ್ಲ ಅಂತ ಸೆಲ್ಫ್ ಸರ್ಟಿಫಿಕೇಟನ್ನು ಕೊಡಕ್ಕೆ ಬರಲ್ಲ ನಿಮ್ಗಾಗ. ಈ ಇದು ಸುಮ್ಮನೆ ಬೋಳೆ ಆರ್ಗ್ಯುಮೆಂಟನ್ನು ನಿಲ್ಲಿಸ್ಬಿಡಿ. ಬೊಮ್ಮಾಯಿ ಯಡಿಯೂರಪ್ಪನವರೇ ಅಕ್ರಮವಾಗಿ ಸಿದ್ದರಾಮಯ್ಯನವ್ರ ಪತ್ನಿಗೆ ಕೊಟ್ಟಿದ್ರೆ ಅವಾಗ್ಲೂ ತಪ್ಪೆ, ಈಗಲೂ ತಪ್ಪೆ. ಚೆನ್ನಾಗಿ ಹೇಳಿದ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.